ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸದ್ಯಕ್ಕೆ ಈಗ ಆರಾಮಾಗಿದ್ದೀನಿ. ಏಕೆಂದರೆ ನನ್ನ ಪ್ರಾಬ್ಲಮ್ ನಿಮ್ಗೆ ಹೇಳಿದ್ದೆ ಏನಾಗಿತ್ತು ಅಂತೇಳಿ ಒಂದು 15 ದಿವಸದಿಂದ. ಇವಾಗ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಒಂದು ಭಾವಿಸ್ತೀನಿ. ಇವತ್ತು ಶುಕ್ರವಾರದ ವ್ಲಾಗು, ಸಂಜೆ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸಾಯಂಕಾಲ ಮಾಮೂಲಿ ಸಂಧ್ಯವ್ರಿಗೆ ಹಚ್ಬಿಟ್ಟು ಹಾಗೆಯೇ ಇವತ್ತು ಸಾಯಂಕಾಲದ ಕೆಲಸನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕೈಯಿನ ಅವಸ್ಥೆನ ಯಾರಿಗೂ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಈ ಬೆರಳುಗಳಲ್ಲೇ ಕೆಲಸ ಮಾಡಬೇಕು. ಈಗ ಇಟ್ಕೊಂಡು ಪ್ಲಾಸ್ಟರ್ ಎಲ್ಲ ತೆಗೆದು ವಾಸಿ ಆಗಿದೆ, ಆದ್ರೂ ಭಯ ಇದೆ. ಇನ್ನೊಂದು 2-3 ಡೇಸ್ ಬೇಕಾಗತ್ತೆ. ಆದರೆ ಏನು ಮಾಡೋದು, ಕೆಲಸ ಮಾಡಬೇಕಲ್ಲ. ಹಾಗಾಗಿ ಒಂದೇ ಕೈಯಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಕೆಲಸ ಮಾಡಬೇಕು. ನನ್ಗೆ ಹೇಳಿದ್ರೆ ನಾನೇ ಮಾಡ್ತೀನಿ. ಏನು ಮಾಡ್ತೀಯಾ? ಚಪಾತಿ ಇಟ್ಟು ಕಲ್ಸಕ್ಕೆ ಬರುತ್ತಾ ನಿಮ್ಗೆ? ಬರುತ್ತೆ. ನೀರು ಹಾಕಿ ನೀವು, ನಾನು ಹಾಕಿ ಮಿಕ್ಸ್ ಮಾಡ್ತೀನಿ. ನೀರು ಹಾಕೋದು, ಹಸಿಟ್ಟು ಹಾಕೋದು, ನೀರು ಹಾಕೋದು, ಹಸಿಟ್ಟು ಹಾಕೋದು, ಅದೇ ಕೆಲಸ ಆಗೋಗ್ಬಿಡುತ್ತೆ. ಯಾಕೆ ಹೇಳು? ಜಾಸ್ತಿ ನೀರು ಹಾಕು, ತೆಳ್ಳಗಾಯ್ತು ಅಂತ ಹಸಿಟ್ಟು ಹಾಕೋದು. ಹಂಗೆ ರಿಯಲಿ ಒಂದು ಬೆರಳಿಲ್ಲ ಅಂದ್ರೂ ನಮಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅಡುಗೆ ಮನೆಯೇ ಅಲ್ಲ, ಮನೆ ಮೇಂಟೈನ್ ಮಾಡೋದು ಕಷ್ಟನೇ. ಯಾವ ಕೆಲಸನೂ ಆಗಲ್ಲ. ಒಂದು ಸದ್ಯ ನನಗೆ ಲೆಫ್ಟ್ ಹ್ಯಾಂಡ್ ಆಗಿರೋದ್ರಿಂದ ಬದುಕೊಂಡೆ. ರೈಟ್ ಹ್ಯಾಂಡಲ್ಲಿ ಹೇಗೋ ಸ್ವಲ್ಪ ಮಾಡ್ಕೋಬೋದು. ಇಲ್ಲ ಅಂದಿದ್ರೆ ರೈಟ್ ಹ್ಯಾಂಡ್ ಏನಾರು ಹಾಕ್ಬಿಟ್ಟಿದ್ರೆ ಬೇಡ, ನಮ್ಮ ಮನೇಲಿ ಎಲ್ರಿಗೂ ಚಳಿ ಜ್ವರ ಬಂದ್ಬಿಡ್ತಿರೋದು ಅಲ್ವೇನೋ? ಕರೆಕ್ಟ್, ಟ್ರೂ. ರೈಟ್ ಹ್ಯಾಂಡ್ ಇರೋದ್ರಿಂದ ನಡೀತಾ ಇದೆ ಸಣ್ಣದಾಗೆಲ್ಲ. ಈಗ ಸ್ವಲ್ಪ ಪ್ಲಾಸ್ಟರ್ ಹಾಕ್ಕೊಂಡು ನೋಡಿ, ಪಾತ್ರೆ ತೋರಿಸ್ತೀನಿ ನೋಡ್ರಿ ಹೇಗಿದೆ. ತೊಳಿತೀನಿ ಫ್ರೆಂಡ್ಸ್ ನಾನು. ಇಲ್ಲ ಅಂದಿದ್ರೆ ಈಗೆಲ್ಲ ಇದೆಲ್ಲ ಸೈಡ್ ಪೂರ್ತಿ ತುಂಬೋಗಿರೋದು. ತೊಳಿಯೋದು ಕಷ್ಟ ಆಗುತ್ತೆ, ಸ್ವಲ್ಪ ಆದರೆ ತೋರಿಸು ನನಗೆ. ಇಷ್ಟೊಂದು ಆಗೋದಿಲ್ಲ ಅಲ್ವಾ? ತುಂಬ ಪಾತ್ರೆ ಇದೆ. ನಾನು ಈಗ 1 hour ಆದಮೇಲೆ ನಾನು ಇದನ್ನು ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಸ್ವಲ್ಪ ಪಾತ್ರೆ ಇದೆ, ತೊಳಿತಾನೆ ಪಾಪ. ಇದಂತ ಅಂದರೆ ಪ್ರಾಕ್ಟೀಸ್ ಇಲ್ಲ ಅಲ್ವಾ? ಸ್ವಲ್ಪನಾ? ಇದಿಷ್ಟು ತೊಳಿತೀನಿ. ಬೇಡ, ಅಷ್ಟೊಂದಿಲ್ಲ. ಒಂದು ಪ್ಲಾಸ್ಟರ್ ತಂದು ಕೊಡು, ಹಾಕೊಂಡ್ಬಿಟ್ಟು ತೊಳಿತೀನಿ ನಾನು. ಬೇಡ. ಹೂನಪ್ಪ, ಒಂದೇ ಸಲ ನಿಂಗೆ ಅಷ್ಟು ತೊಳಿಯಕ್ಕೆ ಬರೋದಿಲ್ಲ. ಏನು ಗೊತ್ತಾ, ಸ್ವಲ್ಪ ಸ್ವಲ್ಪ ಆದರೆ ಓಕೆ. ಇವತ್ತೇನಾಗಿದೆ ಅಂದರೆ ನಾನು ಬೆಳಗ್ಗೆ ತೊಳೆದೆ, ಸ್ವಲ್ಪ ನಾನು ಒದ್ದೆ ಕವರ್ ಕಟ್ಕೊಂಡ್ಬಿಟ್ಟು ತೊಳೆದೆ ಗೊತ್ತಾ. ಅಂದರೆ ಈಗ ಅದಕ್ಕೆ ಒಂದು ಪ್ಲಾಸ್ಟರ್ ಹಾಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ, ಮಾಡ್ಕೊಂಡ್ಬಿಡ್ಬೋದು. ನನಗೆ ಪ್ರಾಕ್ಟೀಸ್ ಇಲ್ವಲ್ಲ ಅಷ್ಟು. ಕೈ ತೋರ್ಸಮ್ಮ. ಎದುರ್ಕೊಂಡ್ಬಿಡ್ತಾರೆ ಸುಮ್ಮನೆ, ಹಂಗೆಲ್ಲ ತೋರಿಸ್ಬಾರ್ಬೇಡ. ಇದೇನಪ್ಪ ಫುಲ್ ಡೀಪ್ ಆಗಿ. ಬೇಡ ಬೇಡ ಬೇಡ, ಅದು ಯಾರಿಗೆ ಆದರೂ ನೋಡಿದ್ರೆ ಬೇಜಾರಾಗುತ್ತೆ. ಅಂದರೆ ಸ್ವಲ್ಪ 90% ಓಕೆ, ಇನ್ನೊಂದು 10% ಸ್ವಲ್ಪ ನನಗೆ ನೀರನ್ನ ಜಾಸ್ತಿ ಇದು ಮಾಡೋದಕ್ಕೆ ಭಯ ಆಗುತ್ತೆ. ಆದರೆ ಇನ್ನೊಂದು ಏನಂದರೆ, ಉಗುರು ಸುತ್ತು ಅನ್ನೋದು ಯಾರಿಗೂ ಆಗಬಾರ್ದು. ನನಗೆ ಒಬ್ಬೊಬ್ರು ಹೇಳ್ತಿದ್ರು, ಉಗುರು ಸುತ್ತು ಅಂದರೆ ಹಂಗಪ್ಪ ನಾವು ತಡೆಯೋಕ್ಕಾಗಲ್ಲ ಅದು ಇದು ಅಂತಿದ್ರು. ಆದರೆ ನಾನು ಒಂದು 15 ಡೇಸಿಂದ ತುಂಬ ಸಫರ್ ಮಾಡಿಬಿಟ್ಟೆ. ಏನಂತಂದರೆ ನನ್ನ ಶತ್ರುಗೂ ಈ ಥರ ಬೆಳಬಾರ್ದು, ತುಂಬ ಕಷ್ಟ. ಅದರಲ್ಲೂ ನಮ್ಮ ಲೇಡೀಸ್ಗಂತೂ ಎಲ್ಲ ಥರ ಕೆಲಸಗಳು, ಮನೆ ಜವಾಬ್ದಾರಿಗಳಿರುತ್ತಲ್ವ, ಈ ಥರ ಎಲ್ಲ ಆಗ್ಬಿಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ಯಾರಿಗೂ ಆಗಬಾರ್ದು. ಇವತ್ತೇ 15 ಡೇಸ್ ಆಯಿತು, ಫ್ರೈಡೇ. 15 ಡೇಸಿಂದ ತುಂಬ ಹಿಂಸೆ ಪಟ್ಬಿಟ್ಟಿದ್ದೀನಿ. ಎಷ್ಟು ನೋವು, ಹಿಂಸೆ. ಆಮೇಲೆ ಇದೆಲ್ಲ ಓಪನ್ ಎಲ್ಲ ಮಾಡಿಸಿದ ಮೇಲಂತೂ ನೋವಿಲ್ಲ, ಆದರೆ ಬೆರಳು ಹಿಂಗೇ ಇಟ್ಕೊಂಡು ಕೆಲಸನೇ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಪಾಪ ಮನೇಲಿ ಯಾರಿಗೂ ಪ್ರಾಕ್ಟೀಸ್ ಜಾಸ್ತಿ ಇರಲ್ಲ. ಮನೆ ಕಿಚನ್ ಎಲ್ಲ ಹೆಂಗೋ ಇದೆ, ಏನೂ ಮಾಡೋಕ್ಕಾಗ್ತಿಲ್ಲ. ಹೇಗೋ ಈಗ ಅಡ್ಜಸ್ಟ್ ಮಾಡಿ ಸ್ವಲ್ಪ ಮಾಡೋಣ ಅಂತ. ಈಗ ನೈಟು ಚಪಾತಿ ಮಾಡೋಣ ಅಂತ ಕಲಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಹೇಗೋ ರಾಜ್ಮಾ ಕಾಳ್ದು ಸಾಗು ಮಾಡಿದ್ದೆ, ಅದಕ್ಕಾಗತ್ತೆ ಅಂತ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೊತಾ ಇದ್ದೀನಿ. ಹಾಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆಲ್ಲ ಹಾಗೆ ಉಳಿದಿತ್ತು. 2 ದಿವಸದಿಂದ ಹೇಗೆ ಹಾಕಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಕೈಯು ಫ್ರೀ ಆಯಿತು ಅಂತ ಮಾಡೋಣ ಅಂತ ಬಟ್ಟೆ ಎಲ್ಲ ಮಡ್ಚ್ಕೊತಾ ಇದ್ದೀನಿ. ಫ್ರೆಂಡ್, ಹಾಗೆ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಅನ್ನಿಸ್ತಿದೆ. ಏನಂತೇಳಿದೆ, ಯಾವಾಗಲೂ ನಾನು ವ್ಲಾಗ್ಗೆ ಏನೋ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಸರಿಯಾಗಿ ಆಗ್ತಾಯಿಲ್ಲ. ಒಂದು ಮಧ್ಯೆ ನನಗೆ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಏನಾಗ್ತಿದೆ ಅಂದರೆ, ನನಗೆ ವ್ಲಾಗ್ ಮಾಡೋದ್ರಿಂದ ಸಬ್ಸ್ಕ್ರೈಬರು ಕೂಡ ಜಾಸ್ತಿ ಆಗ್ತಾಯಿಲ್ಲ.
ಯಾಕೆ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಬ್ಸ್ಕ್ರೈಬರ್ ಅಂದರೆ ಸ್ವಲ್ಪ ಫ್ರೆಂಡ್ಸು, ರಿಲೇಟಿವ್ಸು ಆ ಥರ ಎಲ್ಲ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಸದ್ಯಕ್ಕೆ ನನಗೆ ಮನೇಲೇ ಹೌಸ್ ವೈಫ್ ಆಗಿರೋದ್ರಿಂದ, ನಾನು ಮನೇಲೇ ಇರೋದ್ರಿಂದ ನಾನು ಜಾಸ್ತಿ ಫ್ರೆಂಡ್ಶಿಪ್ ಅಂಥವೆಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ. ಏಕೆಂದರೆ ಮನೆ ಮಕ್ಕಳು ಅಂತಲೇ ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ಫ್ರೆಂಡ್ಸ್ ಕಡೆಯಿಂದಾಗಲಿ ರಿಲೇಟಿವ್ಸ್ ಕಡೆಯಿಂದಾಗಲಿ ನಂಗೆ ಗೊತ್ತಿರೋ ಅಷ್ಟು ನನಗೆ ಸಬ್ಸ್ಕ್ರೈಬರ್ ಜನ ಅಷ್ಟು ಇಲ್ಲ. ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಹೇಗಾದರೂ ನೀವುಗಳು ವ್ಯೂಸ್ದವರು ನೋಡಿ ನಮಗೆ ನಿಮ್ಗೆ ಲೈಕ್ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಒಂದು ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಹೊಸಬು ನನಗೆ ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದ್ರೆ ಹೇಳ್ತಾರೆ, ಅಯ್ಯೋ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಅದಕ್ಕೆ ನಾವ್ಯಾಕೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂತಾರೆ. ಹಾಗಾಗಿ ಸ್ವಲ್ಪ ಯಾರನ್ನ ಕೇಳೋಕ್ಕೂ ಮುಜುಗರ. ಕೇಳಿದ್ರೆ ಹಾಗಂತಾರೆ, ಅಯ್ಯೋ ದುಡ್ಡು ಮಾಡೋಕ್ಕೋಸ್ಕರ ಕೇಳ್ತೀರಾ ಅಂತಾರೆ. ಇಲ್ಲ ಆಮೇಲೆ ಮಾಡ್ತೀವಿ ಬಿಡಿ ಅಂತಾರೆ. ನಮ್ಮ ಮುಂದೆ ಅಕಸ್ಮಾತ್ ಮಾಡಿದ್ರೂ ಮನೆಗೆ ಹೋಗಿದ ತಕ್ಷಣ ಏನು ಮಾಡ್ತಾರೆ, ಅದನ್ನ ಕ್ಯಾನ್ಸಲ್ ಮಾಡ್ಕೊತಾರೆ. ಹೀಗೆ ಏನೋ ಒಂಥರ ನೋಡಿ. ಇವಾಗ ನನಗೂ 2 ವರ್ಷ ಆಯಿತು. ಯಾವುದೇ ಥರ ನನಗೆ ಮಾನಿಟೈಸೇಷನ್ ಮಾಡ್ಕೊಳಕ್ಕಾಗಲೇ ಇಲ್ಲ. 1000 ಸಬ್ಸ್ಕ್ರೈಬರ್ ಆಗಲಿಲ್ಲ. ಹಾಗಾಗಿ ಒಂದೊಂದ್ಸಲಿ ಅಂತೂ ತುಂಬ ಬೇಜಾರಾಗಿ ನಿಲ್ಲಿಸೇ ಬಿಡೋಣ ಅಂತ ಅಂದ್ಕೊಳ್ತೀನಿ. ಮೊನ್ನೆ ನಾನು ಗಣೇಶ ಹಬ್ಬದಲ್ಲೂ ಅಷ್ಟೇ ಮಾಡೋದೇ ಬೇಡಪ್ಪ ಏನೂ ನನಗೆ ಅಂಥೇಳಿ ಅಂದ್ಕೊಂಡೆ ನಾನು. ಅಂಥೇಳಿ ಒಂದು 2-3 ಸಲ ನಾನು ಅಂದ್ಕೊತಾನೆ ಇದ್ದೆ. ಈ ಸಲ ಯಾಕೋ ಬೇಡವೇ ಬೇಡ, ನಿಲ್ಲಿಸೇ ಬಿಡೋಣ ಏನೋ ನಮಗೆ. ಏಕೆಂದರೆ ನನಗೆ ಸಬ್ಸ್ಕ್ರೈಬರ್ ಸಿಗೋದು ಕಷ್ಟ ಇದೆ ತುಂಬಾ. ಅದಕ್ಕೆ ನಿಲ್ಲಿಸೋಣ ಅಂತ ಅಂದ್ಕೊತಿದ್ದೆ. ಆದರೆ ಗಣೇಶ ಹಬ್ಬದಲ್ಲಿ ನಾನು ಕರ್ಜಿಕಾಯಿ ಮಾಡಿದ್ದು ತುಂಬ ವ್ಯೂಸ್ ಹೋಯಿತು. ಒಂದು 3000 ಚಿಲ್ಲರೆಯಷ್ಟು ವ್ಯೂಸ್ ಹೋಯಿತು. ಒಂದು ಹೆಚ್ಚು ಕಡಿಮೆ ನೀವು ನಂಬಲ್ಲ, ಒಂದು 25 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ ಆಗೋದ್ರು. ಅವಾಗ ಅನ್ನಿಸ್ತು, ಓಹೋ ನಾನು ಜನಕ್ಕೆ ರೀಚ್ ಆಗ್ತಾಯಿದ್ದೀನಿ, ಇಷ್ಟು ಬೇಗ ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡೋಣ ಅಂತ ಮಾಡಿದ್ರೆ ಮತ್ತೆ ಒಂದು 2 ವೀಡಿಯೋ ಸುಮಾರಾಗಿ ಹೋಯಿತು. ಆಮೇಲೆ ಆಟೋಮೆಟಿಕ್ಕಾಗಿ ಮತ್ತೆ ಯಥಾಸ್ಥಿತಿಗೆ ಡೌನ್ ಬಂತು. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನ್ನ ವೀಡಿಯೋ ಮಾಡೋದಕ್ಕೆ ಯಾಕೆ ನಾನು ಗ್ಯಾಪ್ಗಳು ಕೊಡ್ತಾಯಿದ್ದೀನಿ ಅಂದರೆ ಈ ಒಂದು ಉದ್ದೇಶ. ಏನಾಗುತ್ತೆ, ವ್ಯೂಸ್ ಹೋಗ್ತಿರಲ್ಲ, ಸ್ವಲ್ಪ ಅದಾದರೂ ಸ್ವಲ್ಪ ಓಡಲಿ ಹಳೇದನ್ನು ಅಂತ 1-2 ದಿನ ನಿಲ್ಲಿಸ್ತೀನಿ. ಆಮೇಲೆ ಮನಸ್ಸೇ ಬರಲ್ಲ, ಏನು ಮಾಡಿದ್ರು ವ್ಯೂಸ್ ಬರ್ತಿಲ್ಲ ಅಂತ. ಇನ್ನೊಂದು ಏನಾಗ್ತಿದೆ ಅಂದರೆ, ನನಗೆ ನಿಮ್ಮಂಥ ವ್ಯೂಸ್ಗಳು ಹೊರ್ಗಡೆಯವರು ನೀವೇ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕೇ ವಿನ ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ ಆಗುವಂಥ ಜನ ನನಗೆ ಯಾರೂ ಇಲ್ಲ. ಏನೋ ಈಗ ನಾನು ಹೌಸ್ ವೈಫ್ ಆಗಿ ಹೊರ್ಗಡೆ ಇವಾಗ ನಾನು ಗುರ್ತಿಸ್ಕೊಳ್ಳೋಣ, ಏನಾದರೂ ಒಂದು ಮಾಡೋಣ, ಹಾಗೆ ನಾವೊಂದು ಗುರ್ತಿಸ್ಕೊಂಡು ನಮ್ಮ ಕೆಲಸನ, ನಮ್ಮ ಟ್ಯಾಲೆಂಟನ್ನು, ನಮಗೆ ಗೊತ್ತಿರೋದನ್ನು, ನಾವು ಮಾಡೋವಂಥದ್ದನ್ನು 4 ಜನದ ಮುಂದೆ ಹಂಚ್ಕೊಳ್ಳೋಣ. ಮತ್ತು ನಾವು ಆಮೇಲೆ ಕಲಿಯೋದು ಇರುತ್ತೆ. ನಾನು ಹೊಸದನ್ನು ಕಲಿತ್ಕೊಂಡು ತೋರಿಸೋಣ. ಮತ್ತು ಇವಾಗ ಫ್ರೀ ಇರೋ ಟೈಮಲ್ಲಿ, ಇಷ್ಟು ದಿವಸ ಸಂಸಾರದ ಜಂಜಾಟದಲ್ಲಿದ್ದೆ, ಈಗ ಫ್ರೀ ಇರೋ ಟೈಮಲ್ಲಿ ನಾನು ಏನಾದರೂ ಕಲಿಯೋದು ಇರುತ್ತೆ, ಕಲಿಸೋದು ಇರುತ್ತೆ. ನಾವು ಕಲ್ತ್ಕೋಬೇಕು, ಇನ್ನೊಬ್ರಿಗೂ ಕಲಿಸ್ಬೇಕು, ಹೇಳ್ಬೇಕು. ಅದು ಒಂದು ಜಾಬ್ ಅಂತ ನಾನು ಅನ್ಕೋತೀನಿ. ಈಗ ಸುಮ್ಮನೆ ಎಲ್ಲೋ ಕೂತಿರೋ ಬದಲು, ಯಾರ್ದೋ ಮನೆ ವಿಷಯ ಮಾತಾಡೋ ಬದಲು ನಾವೇ ಯಾಕೆ ಈ ಥರ ಒಂದು ಮಾಡಿಕೊಂಡು ನಾನು ಮಾಡಬಾರ್ದು ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಏರಿಳಿತಗಳು ತುಂಬ ಆಗ್ತಾಯಿದೆ. ಸಬ್ಸ್ಕ್ರೈಬರ್ಗಳು ನಂಗೆ ಆಗೋದಿಲ್ಲ. ಇವಾಗ ಏರಿಕೆ ನಿಮಗೆ ದುಡ್ಡು ಬರುತ್ತೆ ಮಾಡ್ತೀರಾ ಅಂತಾರೆ. ಆದರೆ ಅಷ್ಟು ಈಸಿಯಾಗೆ ಯಾವುದೂ ದುಡ್ಡು ಬರಲ್ಲ, ಅದು ಎಲ್ರಿಗೂ ಗೊತ್ತಿರೋದೆ. ಅದಕ್ಕಾಗಿ ಒಂದು ರೂಲ್ಸು ರೆಗ್ಯುಲೇಷನ್ ಇದ್ದೇ ಇರುತ್ತೆ. ಕೆಲವರಿಗೆ ಬೇಗ ಕ್ಲಿಕ್ ಆಗ್ಬೋದು, ಫ್ರೆಂಡ್ಶಿಪ್ಪಿಂದನೋ ರಿಲೇಟಿವ್ಸಿಂದನೋ, ಅಥವಾ ಅವರೇ ಹೊರ್ಗಡೆ ಆ್ಯಕ್ಟಿವ್ ಆಗಿ ಮಾಡೋದ್ರಿಂದನೋ ಇರುತ್ತೆ. ಆದರೆ ನಮಗೇನಾಗಿದೆ, ಮನೆ ಹೊರ್ಗಡೆನೇ ಹೋಗ್ದೇ ಮನೆಯಲ್ಲೇ ಇರೋದ್ರಿಂದ ನಮಗೆ ಬೇಗ ಯಾರನ್ನಾರು ಮಾತಾಡಿಸ್ಬೇಕು ಅಂದರೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ, ಏನೋ ಕೇಳಬೇಕು ಅಂದರೆ ಸಂಕೋಚ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ನನಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದೊಂದ್ಸಲ ಏನಾಗುತ್ತೆ, ವಿಡಿಯೋ ತುಂಬ ಚೆನ್ನಾಗಿ ಓಡುತ್ತೆ, ಮಾಡೋಣ ಅಂತ ನೆಕ್ಸ್ಟ್ ಮಾಡೋಕ್ಕೆ ಹೋಗ್ತೀನಿ, ಮತ್ತು ವಿಡಿಯೋ ಬಿದ್ದೋದಾಗ ಉತ್ಸಾಹನೇ ಕಡಿಮೆ ಆಗಿಬಿಡತ್ತೆ. ಹಾಗಾಗಿ ಇರಲಿ. ಈಗ ನಾನು ಮೊನ್ನೆ ಶಿರ್ಡಿಗೆಲ್ಲ ಹೋಗಿ ಬಂದೆ ಅಲ್ಲ, ಆಗ ವ್ಯೂಸ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು, ಎಷ್ಟು ಆಗುತ್ತೆ ಹೇಗೆ ಅಂತ ನಮಗೂ ತಿಳಿಸಿ ಅಂತೇಳಿ. ಖಂಡಿತ ಇದು ಒಂದು ತುಂಬ ಕಡಿಮೆ ರೇಟಲ್ಲೇ ನಮಗೆ ಬಿತ್ತು. ಸುಮಾರು ಜನ ಕೂಡ ಹೇಳಿದ್ರು, ನಿಮಗೆ ತುಂಬ ಕಮ್ಮಿ ರೇಟಲ್ಲೇ ನೀವು ಹೋಗಿ ಬಂದಿದ್ದೀರಾ, ಪರವಾಗಿಲ್ಲ ಅಲ್ವಾ, ನಾವು ಹೋಗಬೇಕು ಅಂಥೇಳಿ ಅಡ್ರೆಸ್ ಎಲ್ಲ ತೊಗೊಂಡ್ರು. ತಿಳ್ಕೊತೀವಿ, ನಾವು ಹೋಗಿ ಬರ್ತೀವಿ ಅಂತ. ಒಬ್ಬರಿಗೆ 9,000 ರೂಪಾಯಿ ಅಷ್ಟೇ, 1 ಡೇ ಟ್ರಿಪ್ಪು. ನಿಮಗೆ ಫ್ಲೈಟ್ ಚಾರ್ಜು, ನಮಗೆ ಹೋಗೋ ಬರೋ ಅಪ್ ಆ್ಯಂಡ್ ಡೌನು ಫ್ಲೈಟ್ ಚಾರ್ಜು, ಮತ್ತು ನಮಗೆ ಅಲ್ಲಿ ದೇವಸ್ಥಾನಗಳು ತೋರಿಸೋದಕ್ಕೆಲ್ಲ AC ಬಸ್ಗಳೇ ಇದು ಮಾಡ್ತಾರೆ. ಹೋಗ್ತಾರೆ, ನಮಗೆ ಒಳ್ಳೆ ಬ್ರೇಕ್ಫಾಸ್ಟು, ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಮಧ್ಯಾಹ್ನ ನಮಗೆ ಶಿರ್ಡಿಲೆಲ್ಲ ಪ್ರಸಾದ ಆಗುತ್ತೆ, ಅಲ್ಲೂ ಅಷ್ಟೇ ಫುಲ್ ಊಟ ಚೆನ್ನಾಗಿರುತ್ತೆ. ಈ ನಮಗೆ AC ಬಸ್ಸಲ್ಲಿ ಏನಪ್ಪ ಅಂದರೆ, ಬರ್ತಾ ನಮಗೆ ಏರ್ಪೋರ್ಟಿಂದ, ನಮಗೆ ಪುಣೆಯಿಂದ
ಫುಲ್ಲು ಶಿರ್ಡಿ ಕರ್ಕೊಂಬರ್ತಾರೆ ಅಲ್ಲಿ ಎಲ್ಲ. ಆಮೇಲೆ ಅಲ್ಲೂ ಅಷ್ಟೇ ಸ್ಪೆಷಲ್ ದರ್ಶನಗಳು ನಮಗೆ, ಸ್ಪೆಷಲ್ ದರ್ಶನ ಮಾಡಿಸ್ತಾರೆ. ಮತ್ತು ಅಲ್ಲಿಂದ ನಮಗೆ ಶನಿ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದನೂ ನಮಗೆ ಬರ್ತಾ ನೈಟ್ ಊಟನೂ ಇದು ಮಾಡ್ತಾರೆ ಫುಲ್ಲು. ಮತ್ತು ಏರ್ಪೋರ್ಟಿಗೆ ಬಂದು ರಿಟರ್ನ್ ಬರೋ ತನಕನೂ ನಮಗೆ 9,000ಕ್ಕೆ ತುಂಬ ಚೀಪಾಗಿತ್ತು, ತುಂಬ ಖುಷಿಯಾಯಿತು. ನೀವು ಹೋಗಿ ಇವತ್ತು ವ್ಲಾಗ್ನ